ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಈ ವೀಕೆಂಡ್ ನಾನು ಏನು ಮಾಡಿದೆ ಅಥವಾ ಏನು ಶಾಪಿಂಗ್ ಮಾಡಿದೆ, ಏನು ಸ್ವೀಟ್ ಮಾಡಿದೆ ಅಂತ ಹೇಳಿಬಿಟ್ಟು ಫುಲ್ ವೀಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಳಿಗೆ ತುಂಬ ಚೆನ್ನಾಗಿ ಬಂದಿತ್ತು. ನಾರ್ಮಲಾಗಿ ಎಲ್ಲರೂ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಮಾಡ್ತಾರೆ. ಶೇಂಗಾ ಹೋಳಿಗೆ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ನಮ್ಮ ಸೈಡೆಲ್ಲ ಮಾಡೋದು, ಹಾಗಾಗಿ ನಾನು ಶೇಂಗಾ ಹೋಳಿಗೆ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿತ್ತು. ಸೊ ಇವಾಗ ರೆಡಿ ಆದ್ವಿ, ಸ್ಟುಡಿಯೋಕ್ಕೆ ಹೋಗ್ಬೇಕು ಇವಾಗ ಶಾಪಿಂಗ್ ಮಾಡೋಣ ಅಂತ. ಏನೋ ಪಿಂಪಲ್ಸ್ ಆಗ್ಬಿಟ್ಟಿದೆ. ಆನ್ ದ ವೇ ಶಾಪಿಂಗ್ ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ವಿ. ಎಳ್ನೀರು ಕುಡ್ಕೊಂಡು ಹೋದರೆ ನೆಕ್ಸ್ಟ್ ಬರೋ ತನಕ ಎನರ್ಜಿ ಇರುತ್ತೆ ಶಾಪಿಂಗ್ ಮುಗಿಸ್ಬಿಟ್ಟು ಅಂತ. ಥ್ಯಾಂಕ್ಸ್ ಹೇಳ, ನನಗೆ ಥ್ಯಾಂಕ್ಸ್ ಹೇಳ. ಎಳ್ನೀರು ಕುಡಿಸ್ತಾರಲ್ಲ, ಯಾವಾಗ ನಿಮ್ಮ ಮನೇಲಿ ಎಳ್ನೀರು ಕೊಡ್ಸಿದ್ರ? ಅದು ಬೇಡ, ಕೊಡ್ಸಿದ್ರ? ಥ್ಯಾಂಕ್ಸ್ ಸರ್. ಫಸ್ಟ್ ನಾವು ಹೋಗಿದ್ದು ಝೂಡಿಯೋದಲ್ಲಿ ಆಫರ್ ಇತ್ತು ಅಂತ ನಾನು ಎಲ್ಲೋ ನೋಡಿದ್ದೆ ಆ್ಯಂಡ್ ಯಾರೋ ಹೇಳಿದ್ರು ಕೂಡ, ಅದಕ್ಕೆ ಹೋಗೋಣ ಅಂತ ಹೋದೆ. 799 ರುಪೀಸ್ ಡ್ರೆಸ್ಸಸ್ ಎಲ್ಲ 299 ರುಪೀಸ್ಗೆ, 299 ರುಪೀಸ್ಗೆ ಟೀ ಶರ್ಟ್ಸು ಎಲ್ಲ ಅವೈಲಬಲ್ ಇತ್ತು. ಬಟ್ ನನಗೆ ಸೈಜಸ್ ಸಿಕ್ಕಿಲ್ಲ ಆ್ಯಂಡ್ ಕೆಲವೊಂದು ಐಟಮ್ಸ್ ನನಗೆ ಇಷ್ಟ ಆಗಿಲ್ಲ. ಬಟ್ ಫೇಸ್ ವಾಶ್ ಎಲ್ಲ ಚೆನ್ನಾಗಿತ್ತು 99 ರುಪೀಸ್ಗೆ. ಆ್ಯಂಡ್ ಹೊಸದಾಗಿ ಅವ್ರು ಇಂಟ್ರೊಡ್ಯೂಸ್ ಮಾಡಿಸಿರೋಂಥ ಇಯರಿಂಗು, ನೆಕ್ ಚೋಕರ್ಸು ಅವೆಲ್ಲ ತುಂಬ ಚೆನ್ನಾಗಿತ್ತು. ನಾವು ತೊಗೊಳ್ಬೋದಾಗಿತ್ತು. ಸ್ಲಿಪ್ಪರ್ಸು ಎಲ್ಲ 199ಇಂದ 299ಇಂದ ಸ್ಟಾರ್ಟಿಂಗ್ ಎಲ್ಲ ಇತ್ತು. ಸ್ಲಿಪ್ಪರ್ ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಬಟ್ ನಾನೇನು ಪರ್ಚೇಸ್ ಮಾಡಿಲ್ಲ. ಅಲ್ಲಿಂದ ಹೊರಗಡೆ ಬಂದರೆ ಔಟ್ ಸೈಡಲ್ಲೇ ಮಾಮ್ ಮೇಡ್ ದಿಸ್ ವಡಾಪಾವ್ ಅಂತ ಹೇಳ್ಬಿಟ್ಟು ವಡಾಪಾವ್ ಸೇಲ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ವಡಾಪಾವ್ ಸ್ವಲ್ಪ ತಿಂದ್ವಿ. ಆ್ಯಂಡ್ ಡೀಟೇಲ್ ವೀಡಿಯೋನ ನೀವು ಯೂಟ್ಯೂಬ್ ಚಾನಲಲ್ಲೇ ನೋಡಬೇಕಾಗುತ್ತೆ, ಯಾಕಂದರೆ ನಾನು ಅಲ್ಲಿ ಏನು ಶಾಪಿಂಗ್ ಮಾಡಿದೆ ಅಥವಾ ಏನು ಶಾಪಿಂಗ್ ಮಾಡಿಲ್ಲ ಅಂತ ಫುಲ್ ಡೀಟೇಲ್ಸ್ ನಿಮ್ಗೆ ವೀಡಿಯೋದಲ್ಲಿ ಸಿಗುತ್ತೆ. ಅಲ್ಲಿಂದ ಮತ್ತೆ ಸ್ವಲ್ಪ ಕಾಫಿ ಡೇಗೆ ಹೋದ್ವಿ. ಕಾಫಿ ಡೇಗೆ ಹೋಗ್ಬಿಟ್ಟು ಕಾಫಿ ಎಲ್ಲ ಕುಡಿದ್ವಿ. ತುಂಬ ದಿನ ಆಗಿತ್ತು ನಾನು ಕಾಫಿ ಡೇನಲ್ಲಿ ಕಾಫಿನೇ ಕುಡ್ದಿರಲಿಲ್ಲ. ಅದಕ್ಕೆ ಅಲ್ಲೊಂದು ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ವೀಕೆಂಡ್ ತುಂಬ ಚೆನ್ನಾಗಿ ಹೋಯಿತು. ಎಲ್ಲರದ್ದು ವೀಕೆಂಡು ಇಷ್ಟೇ ಚೆನ್ನಾಗಿ ಹೋಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ನೆಕ್ಸ್ಟು ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾನು ಅಲ್ಲಿ ಕಾಫಿ ಪೌಡರ್ನ ಕೂಡ ಪರ್ಚೇಸ್ ಮಾಡಿದೆ. ನಾನು ಯಾವಾಗ್ಲೂ ಕಾಫಿ ಪೌಡರ್ ತೊಗೊತಾ ಇರ್ತೀನಿ ಅಲ್ಲಿ ಅರೇಬಿಕಾ ಅಂತ. ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ, ಅದನ್ನು ತೊಗೊಂಡು ನೆಕ್ಸ್ಟ್ ನಾವು ಮ್ಯಾಕ್ಸ್ಗೆ ಹೋದ್ವಿ. ಅಲ್ಲಿ ನಾನೇನೇನು ಶಾಪಿಂಗ್ ಮಾಡಿದೆ ಅಥವಾ ಏನೇನು ಪರ್ಚೇಸ್ ಮಾಡಿದ್ವಿ ಇಬ್ಬರು ಸೇರಿ ಅಂತ ಹೇಳಿಬಿಟ್ಟು ಫುಲ್ ಡೀಟೇಲ್ ವೀಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ವಾಚ್ ಮಾಡಿ. ಥ್ಯಾಂಕ್ ಯು.